ಹೆಲೋ ಹಾಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ಆಗಿ ಬಂದು ನಿಮಗೆ ತಲುಪುತ್ತೆ. ನಾನಿವತ್ತು ಬೆಳಗ್ಗೆಯಿಂದನೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ, ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಲಡ್ಡುಗೆ ಮುಡಿಯಿರೋ ಕಾರಣ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಫುಲ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಸೊ 5 ಗಂಟೆಗೆ ನಾನು ವ್ಲಾಗ್ ಮಾಡೋದನ್ನ ಮರ್ತೋದೆ. ಸೊ ಅದಾದಮೇಲಿಂದ 6 ಗಂಟೆ ಆಗ್ತಾಯಿತ್ತಲ್ಲ, ಅವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲಿಂದ ಅಲ್ಲಿಗೆ ಊಟ ಎಲ್ಲ ತೊಗೊಂಡೋಗ್ಬೇಕಾಗಿತ್ತಲ್ಲ. ಆಗಿನ ಕಾಲದಲ್ಲಿ ಬುತ್ತಿ ಎಲ್ಲ ಕಟ್ಕೊಂಡು ಹೋಗ್ತಿದ್ರು, ಅದೆಲ್ಲ ಗೊತ್ತಿಲ್ಲ ನಮಗೆ. ಸೊ ಹಾಗೆ ಊಟ ಮಾಡೋದಕ್ಕೋಸ್ಕರ ಹೋಗೋ ದಾರಿಲಿ ಸ್ವಲ್ಪ ಲೇಟ್ ಆದರೆ ಅಂತ ಹೇಳಿ ಪುಳಿಯೋಗರೆನೂ ಹಾಗೆ ಮೊಸರನ್ನ ಎರಡೂ ಮಾಡಿಟ್ಕೊಂಡಿದ್ವಿ. ಸೊ ಅದಾದಮೇಲಿಂದ ಇಲ್ಲಿ ದೂರ ನಾವು ಪ್ರಯಾಣ ಮಾಡಿದ್ರು, ಎಲ್ಲರೂ ಹಾಗೆ ಅನಿಸುತ್ತೆ. ಪ್ರಯಾಣ ಮಾಡಿದ್ರು. ಫಸ್ಟು ಕಾರಿಗೆ ಪೂಜೆ ಮಾಡಿ ಅದಾದಮೇಲಿಂದ ನಾವು ಹೊರಟ್ರೆ ಕಾರಿಗೆ ಕೂಡ ಒಳ್ಳೆಯದಾಗುತ್ತೆ, ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರ್ತೀವಿ ಅನ್ನೋ ನಂಬಿಕೆಗೋಸ್ಕರ. ಸೊ ಕಾರಿಗೆಲ್ಲ ಪೂಜೆ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಹೊರಟ್ವಿ. ಇದು ಲಡ್ಡುಗೆ ನಾವು ಪಾಪು ಇದ್ದಾಗ ಅರ್ಸ್ಕೊಂಡಿದ್ದು. ಫಸ್ಟು ನಮ್ಮ ಮನೆ ದೇವರಿಗೆ ಕೊಡ್ತೀವಿ ಮುಡಿ. ಅದಾದಮೇಲಿಂದ ಮಾದೇಶ್ವರನ ಬೆಟ್ಟಕ್ಕೆ ಮುಡಿ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅವನಿಗೆ ನಾನು ಇಲ್ಲ ಅಂದರೂ ಬರ್ಡೇ ಆಗಿ ನಮ್ಮನೆ ದೇವ್ರು ಕೊಟ್ಟಾದ್ಮೇಲಿಂದ 1.5 ವರ್ಷ 1.25 ವರ್ಷಕ್ಕೆ ಕೊಡಬೇಕಾಗಿತ್ತು. ಬಟ್ ಸುಮಾರು ತಿಂಗಳುಗಳೇ ಆಗೋಯ್ತು. ಆಫ್ ಮಾಡಿದ್ದೀನಿ. ಹಾಕ್ಬಿಡಿ ಇವನಿಗೂ ಶೂ. ಅಲ್ಲೆಲ್ಲ ನಡಿಯಲ್ವಾ ಇಳಿಸಿದ್ರೆ? ನಡೀಲಿ, ಶೂ ಹಾಕ್ಬಿಡಿ. ಹಾಕಿ ತೆಗೆದಾನೆ. ಜಶ್ವಿತ್ ಎಲ್ಲೋಯ್ತಿದ್ಯಾ? ಚಾಮುಂಡಿ ಬೆಟ್ಟ ಅಲ್ಲ, ಮಾದೇಶ್ವರನ ಬೆಟ್ಟ. ಹೇಮ್ನಾ ನಮ್ಮ ವಾಚಲ್ಲಿ ನೋಡಿ, ನಮ್ಮ ವಾಚ್ ಇದೆ ನೋಡಿ. ಮೊನ್ನ ಬಾ ಬಾ. ಸೊ ಈಗ ಎಲ್ಲರೂ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಲಡ್ಡುಗೆ ಮುಡಿ ಇತ್ತು, 2ನೇ ಮುಡಿ. ಸೊ ಅದಕ್ಕೆ ಮಾದೇಶ್ವರನ ಬೆಟ್ಟಕ್ಕೆಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಇಲ್ಲಿ. ನನ್ನಪ್ಪ ಅಪ್ಪನಿಗೆ ಟಾಟಾ. ತಾತಿ 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 ಬರ್ತಾ ಇಲ್ಲ, ಅದರಲ್ಲಿ ಡೌನ್ಲೋಡ್ ಆಗೋದಿಲ್ಲ. ಸೇವ್ ಆದರೆ ಸೇವ್ ಮಾಡ್ಕೊಂಡು ಇದು ಮಾಡ್ಕೊಂಡು ಅವನಿಗೆ ನಾವು 1 ವರ್ಷ ಅಥವಾ 1.25 ವರ್ಷಕ್ಕೆ ಮುಡಿ ಕೊಡಬೇಕಾಗಿತ್ತು. ತುಂಬಾ ಲೇಟ್ ಆಗೋಯ್ತು. ಅವ್ನಿಗೀಗ 2 ವರ್ಷದ ಮೇಲೆ 4 ತಿಂಗಳು ನಡೀತಾ ಐತೆ. ತುಂಬ ತಿಂಗಳು ಡಿಲೇ ಆಗೋಯ್ತು ಅವನಿಗೆ ಮುಡಿ ಕೊಡೋದಕ್ಕೋಸ್ಕರ. ಒಂದು ದೇವ್ರು ನಮ್ಮನ್ನ ತನ್ನ ಹತ್ರ ಕರ್ಕೋಬೇಕು ಅಂದರೆ ಕಾದಿಸಿ ಕರ್ಕೋತಾನಲ್ಲ, ಹಾಗೆ ಆಯಿತು ನಮಗೆ. ಎಷ್ಟೋ ಸತಿ ಟ್ರೈ ಮಾಡಿದ್ವಿ, ಹೋಗಬೇಕು, ಇವಾಗ ಹೋಗೋಣ ಆವಾಗ ಹೋಗೋಣ ಅಂದ್ಕೊಂಡೇ ಬಂದ್ವಿ. ಫೈನಲ್ ಆಗಿ ಇವಾಗ ಹೊರಟಿದ್ದೀವಿ ಮಾದೇಶ್ವರನ ಬೆಟ್ಟಕ್ಕೆ. ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಹೋಗಿದ್ವಿ. ಆಮೇಲೆ ನಮಗೆ ವ್ಲಾಗ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಬ್ಯುಸಿ ಆಗೋದ್ವಿ. ಅಕ್ಕನೂ ಕೂಡ ಮನೆಗೆ ಬಂದು ಇಲ್ಲಿ ಸ್ವಲ್ಪ ಮನೆಯೆಲ್ಲ ಸೆಟಪ್ ಮಾಡಬೇಕಾಗಿತ್ತು. ಸೊ ನಮಗೆ ತುಂಬಾ ಕೆಲಸ ಇರೋದ್ರಿಂದ ನಾವು ವ್ಲಾಗ್ನ ಅಷ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂ ಆಗಿ ವ್ಲಾಗ್ನ ಮಾಡ್ತೀವಿ. ಸಾಧ್ಯವಾದಷ್ಟು ಕಂಟಿನ್ಯೂಟಿಯಿಂದ ವಿಡಿಯೋಸ್ನ ಮಾಡಿ ನಿಮ್ಮ ಮುಂದೆ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬೇಕು ಅಂತ ಅಷ್ಟೇ, ಅದರಿಂದ ಮುಂದೆ ಹೋಗಿಲ್ಲ. ಸುಳಿ ಐತೆ ಅದಕ್ಕೆ. ಹೆಂಗ್ ಮಾಡ್ಬಿಟ್ಟವ್ರ ಅದು
ಇಲ್ಲ ನೋಡು ಇಲ್ಲ ಅವ್ನು ಡ್ಯಾನ್ಸೇ ಮಾಡ್ತಾನೆ ಸೌಂಡ್ ಯಾಕೆ ಕಮ್ಮಿ ಇದು ವಿಡಿಯೋಗೆ ಸಾಂಗ್ ಇರೋದು ಹಾಕ್ಬಾರ್ದು ಅದಕ್ಕೆ. ಏ ಮುನ್ನ 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 ಇಲ್ಲಿ ಹೋಯ್ ಮುನ್ನ ಮುನ್ನ ತಾತಿ 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 ಬರಲ್ಲ ದೇವಸ್ಥಾನಕ್ಕೆ ಬರ್ತೀನಿ ಮುಡಿ ತೊಡ್ಕೋಬೇಕಾದ್ರೆ ಫೋನ್ ಮಾಡಿ ಬರ್ತೀನಿ ಅಂತ ದೇವಸ್ಥಾನಕ್ಕೆ. ನೀವೇನು ಇನ್ನೊಂದು ಬರೋದು ಬೇಡ ಪಾಪ, ನಾನೇ ಬರ್ತೀನಿ. ಎಷ್ಟಿತ್ತು ಮನೆ ಕಂಡ್ರೆ ನನ್ನ ಜೊತೆ ಮನೆ ಕಂಡೆ ಬೇಡ ಅವ್ನು ನೋಡಲಿ. ಹಾಂ ಆಯ್ತು ಅವ್ನು ನೋಡಿ ಪಾಪ. ಇಲ್ಲಾಂದ್ರೆ ಮುಡಿ ಕೊಡ್ತೀನಿ ನಮಗೆ. ಮುಡಿ ಮಾಡಿಸ್ಕೊಳಕ್ಕೆ ಅವರೇ ಏನಾದ್ರು ಕೊಡ್ತಾರೆ ಬಾ. ಮುಂದಗಡೆ ಕುತ್ಕೊಳ್ಳೋಕ್ಕೆ ಲಡ್ಡು ಜಸ್ವಿತ್ ಇಬ್ಬರು ಕಚ್ಚಾಡ್ತಿದ್ರು. ನಾನು ಕುತ್ಕೋತೀನಿ ಅಂತ ಹೇಳಿ ಇಬ್ಬರು ಕಚ್ಚಾಡ್ತಿದ್ರು. ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕರ್ಧ ಜಸ್ವಿತ್ತೇ ಕೂತಿದ್ದ. ಯಾಕಂದರೆ ಅವ್ನು ಹಿಂದೆ ಕೂರ್ಸ್ಕೊಳಕ್ಕಾಗಲ್ಲ, ಜಾಗ ಇರಲ್ಲ ಅಂತ ಹೇಳಿ ಬಾವ ಅವನ್ನ ತೊಡೆ ಮೇಲೆ ಕೂರ್ಸ್ಕೊಂಡಿದ್ರು. ಮುನ್ನೂ ಕೂಡ ಮಲ್ಕೊಬಿಟ್ಟಿದ್ದ. ನಾವು ಪಾಪುನ ಮುನ್ನ ಅಂತ ಅವ್ನ ಪೆಟ್ ನೇಮಿಂದ ಕರಿತೀವಿ. ಅವನ ನೇಮ್ ಬಂದು ಧನ್ವಿತ್, ನಾವೆಲ್ಲ ಮುನ್ನ ಅಂತ ಪ್ರೀತಿಯಿಂದ ಅವನ್ನ ಕರೆಯೋದು. ಅವನು ಅಲ್ಲಿ ಇಲ್ಲಿ ಎರಡು ಕಡೆನೂ ಓಡಾಡ್ತಾ ಇದ್ದ. ಸೊ ಅದಾದ್ಮೇಲಿಂದ ನಾವು ಇಲ್ಲಿ ಅವನು ಅಳ್ತಿದ್ದ ಅಂತೇಳಿ ಅಕ್ಕ ಇದನ್ನ ಸ್ಪಿನ್ನರ್ನ ತಂದಿದ್ರು, ಮನೆಯಿಂದ ತಂದಿದ್ರು ಅದನ್ನು. ಸೊ ಅದನ್ನು ನಾವು ಗ್ಲಾಸ್ಗೆ ಫಿಕ್ಸ್ ಮಾಡಿದ್ರೆ ಅದು ಸ್ಪಿನ್ ಮಾಡಿದ್ರೆ ತಿರುಗುತ್ತೆ. ಅದ್ರದ್ದು ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ನಾನು ಹಿಂದಿನ ಬ್ಲಾಗಲ್ಲಿ ಆ ಲಿಂಕ್ನ ಶೇರ್ ಮಾಡಿದ್ದೀನಿ. ಟ್ರಾವೆಲ್ ಮಾಡಬೇಕಾದ್ರೆ ಇದೊಂದು ಬೆಸ್ಟು, ಮಕ್ಕಳಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ತೊಗೊಂಡೋದ್ರೆ. ಸೊ ಅದನ್ನು ತಂದಿದ್ಲು ಅಕ್ಕ, ಅದನ್ನು ಕೂಡ ಅವನಿಗೆ ತೋರಿಸಿ ಆಟ ಆಡ್ತಾ ಇದ್ವಿ. ಸೊ ಅವ್ನು ಅದರಿಂದ ಏನು ಅಳ್ಳಿಲ್ಲ. ಒಂದೊಂದು ಮಕ್ಕಳು ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬ ಅಳ್ತಾರೆ, ಬಟ್ ನಮ್ಮ ಪಾಪು ಒಂಚೂರು ಅಳ್ಳಿಲ್ಲ, ಆಟ ಆಡ್ಕೊಂಡು ಕೂತಿದ್ದ. ಸೊ ಹಂಗೆ ಎಲ್ಲ ಮಾತಾಡಿಕೊಂಡು ಜಸ್ವಿತ್ತು ಲಡ್ಡು ಇಬ್ಬರು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ರು ಕಾರಲ್ಲಿ. ಜಸ್ವಿತ್ತು ಕಾಮಿಡಿ ಏನೇನೋ ಮಾಡ್ತಾ ಇದ್ದ, ಅದರಿಂದ ನಮಗೆ ಟೈಮ್ ಪಾಸ್ ಆಗೋದು ಕಳೀತು. ಆಮೇಲೆ ಅಲ್ಲಿಗೆ ನೆಟ್ವರ್ಕ್ ಕೂಡ ಸಿಗ್ತಿರ್ಲಿಲ್ಲ. ನಾನು ಜಸ್ವಿತ್ ಹಾಡಾಕಿ ಅಂತ ಕೇಳ್ತಾ ಇದ್ದ. ಸೊ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಸೊ ಬೆಟ್ಟ ಗುಡ್ಡ ಎಲ್ಲ ಕಡೆ ಇರೋದ್ರಿಂದ ನೆಟ್ವರ್ಕ್ ಅಷ್ಟಾಗಿ ಸಿಗ್ತಿರ್ಲಿಲ್ಲ. ಅವನು ಹೇಳ್ತಾ ಇದ್ದ, ಅವ್ನು ಗೊತ್ತಿರೋ ಹಾಡೆಲ್ಲ ನೀನೇ ಹೇಳು ಅಂತೆಲ್ಲ ರೇಗಿಸ್ತಾ ಇದ್ವಿ. ಬಟ್ ಅವ್ನು ಆಡ್ತಿರ್ಲಿಲ್ಲ. ಇಲ್ಲೇ ಹಾಕಿ ಹಾಡು ಅಂತ ಹೇಳ್ತಾ ಇದ್ದ. ಸೊ ನಮ್ಗೆ ಇದೊಂದು ತುಂಬ ಅಂದರೆ ತುಂಬ ಮೆಮೊರಿ. ಅವನಂತೂ ತುಂಬ ಮಜಾ ಮಾಡಿದ್ದಾನೆ ನಮ್ಮ ಜಸ್ವಿತ್ತು. ಎಷ್ಟು ಚೆನ್ನಾಗಿದೆ. ನಾವು ಅಲ್ಲಿ ಎಲ್ಲ ಕಾಡು ಸುತ್ತಮುತ್ತ ಪ್ರತಿಯೊಂದು ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಸೊ ಅವನಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದ ನಮ್ಮ ಜಸ್ವಿತ್ತು. ಅದನ್ನೇ ನಾವೆಲ್ಲ ರೇಗಿಸ್ತಾ ಇದ್ವಿ ಅವನಿಗೆ. ಅಲ್ಲಿ ಆನೆ ಬರ್ತಾಯಿತ್ತು ನೋಡು, ಹುಲಿ ಬರ್ತಾಯಿತ್ತು ನೋಡು ಅಂತ ಹೇಳಿ. ಅವನು ಅದಕ್ಕೆ ಹೇಳ್ತಾ ಇದ್ದ, ಏನೂ ಬರ್ತಿಲ್ಲ, ನೀವು ಹಂಗೆ ಬರ್ತೈತೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ. ಸೊ ಅವನ್ನ ಕಾಮಿಡಿ ಮಾಡಿಕೊಂಡು ನಾವು ಹೆಂಗೋ ಹೋಗೋದನ್ನ ಕಳೆದ್ವಿ. ತಾಳ್ಬೆಟ್ಟ ಸಿಕ್ಕರೆ ನಮಗೆ ಅರ್ಧ ಬೆಟ್ಟ ಸಿಕ್ತಂಗೆ ಖುಷಿ ಆಗುತ್ತೆ. ಸೊ ತಾಳ್ಬೆಟ್ಟ ತನಕನೂ ಜಸ್ವಿತ್ನ ಅಳಿಸ್ಕೊಂಡು ಆಟ ಆಡಿಸ್ಕೊಂಡು ಅವ್ನ ಅದು ಇದು ಮಾತಾಡಿಸ್ಕೊಂಡೇ ಹೊರಟ್ವಿ. ಇಲ್ಲಿ ನೋಡ್ತಿರ್ಬೋದು ಅವ್ನು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ. ಅಲ್ಲಿ ಯಾವ ರೀತಿ ಹಾಡು ಬರ್ತಿದ್ದೋ ಅದೇ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಮದೇಶ್ವರಂದ ಹಾಡುಗಳು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಅದ್ರಲ್ಲಿ ಹಾವುದೆಲ್ಲ ಹೇಳ್ತಿರ್ತಾರಲ್ಲ. ಸೊ ಅದೆಲ್ಲ ಹೆಂಗೆ ಬರ್ತಿತ್ತೋ ಹಾಗೆ ಅರ್ಥ ಮಾಡ್ಕೊಂಡು ಅದನ್ನು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ. ಅದಕ್ಕೆ ಎಲ್ಲ ನಗ್ತಾ ಇದ್ವಿ ಅವ್ನು ಮಾಡೋದಕ್ಕೆ. ಲಡ್ಡು ಮತ್ತು ಪಾಪು ಇಬ್ಬರು ಟ್ರಾವೆಲ್ ಮಾಡ್ಬೇಕಾದ್ರೆ ಮಲ್ಕೊಬಿಡ್ತಾರೆ ಜಾಸ್ತಿ. ಜಸ್ವಿತ್ ಮಾತ್ರ ಮಲ್ಗಲ್ಲ. ಅವ್ನು ಎಲ್ಲಿ ತನಕ ಹೋಗ್ತೀವೋ ಅಲ್ಲಿ ತನಕನೂ ಎಚ್ಚರ ಆಗಿರ್ತಾನೆ. ಅವ್ನಿಗೆ ಯಾವಾಗ ಸ್ಟ್ರೆಸ್ ಆಗುತ್ತೋ ಅವಾಗಲೇ ಮಲ್ಕೊಳ್ಳೋದು. ಬಟ್ ಲಡ್ಡು ಮತ್ತು ಪಾಪು ಇಬ್ಬರು ಕೂಡ ಟ್ರಾವೆಲ್ ಮಾಡ್ಬೇಕಾದ್ರೆ ಮಲ್ಕೋತಾರೆ. ಲಡ್ಡು ಅಂತ ಒಂದು ಚೂರು ಹಿಂಸೆ ಕೊಡೋಲ್ಲ. ಅವನಂತೂ ಟ್ರಾವೆಲ್ ಸ್ಟಾರ್ಟ್ ಆಗೋದೇ ತಡ ಅವ್ನು ಮಲ್ಕೊಬಿಡ್ತಾನೆ. ನಮ್ಗೆ ಅದರಿಂದ ಸೊ ಲಡ್ಡುದೇನು ತೊಂದರೆ ಅಷ್ಟೊಂದು ಏನಿರಲ್ಲ. ಪಾಪನು ಕೂಡ ಅವನು ಮಲ್ಕೊಬಿಟ್ಟಿದ್ದ. ನಮ್ಮ ಜಸ್ವಿತೆ ಇರೋದ್ರಿಂದ ನಾವು ಹೆಂಗೋ ಅವ್ನು ನೋಡಿಕೊಂಡು ಅವನ ಜೊತೆ ಮಾತಾಡ್ಕೊಂಡಿದ್ವಿ. ಸೊ ಅವನು ಮಲ್ಕೋತಿರ್ಲಿಲ್ಲ, ನೋಡ್ತಾ ಇದ್ದ ಸುತ್ತಮುತ್ತ ಎಲ್ಲ ನೋಡೋದು. ಅವನಿಗೆಲ್ಲ ಇಷ್ಟ ಅವಾಗಿಂದನೂ ಅಷ್ಟೇ. ಅವ್ನು ಪಾಪುಯಿಂದನೂ ಕೂಡ ಆ ಕಡೆ ಈ ಕಡೆ ನೋಡೋದು, ಕುತ್ಕೊಂಡು ಕಿಟಕಿ ಸೈಡ್ ಕುತ್ಕೊಂಡು ನೋಡೋದು ಹಂಗೆಲ್ಲ ಮಾಡ್ತಾ ಇದ್ದ. ಅವ್ನು ಮಾತ್ರ ಮಲಗ್ತಿರ್ಲಿಲ್ಲ, ಅವ್ನು ನೋಡ್ಕೊಂಡು ಕುತ್ಕೋತಿದ್ದ ಜಸ್ವಿತ್ತು. ಅದಾದ್ಮೇಲಿಂದ ಅಲ್ಲೆಲ್ಲ ಕೋತಿಗಳು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗ್ಬೇಕಾದ್ರೆ ಕೋತಿಗಳೆಲ್ಲ ಸಿಗ್ತಾವಲ್ಲ. ಸೊ ಅದನ್ನೆಲ್ಲ ನೋಡ್ತಾ ಕೂತಿದ್ದ. ಅಲ್ಲೆಲ್ಲ ಕೋತಿಗಳು ಕೂಡ ಯಾರ್ಯಾರು ವೆಹಿಕಲಲ್ಲಿ ಬರ್ತಾರೋ ಅವ್ರ ಹತ್ರ ಎಲ್ಲ ಏನು ತಿನ್ನೋಕ್ಕೆಲ್ಲ ಕೊಡ್ತಾರಲ್ಲ ಅದನ್ನೆಲ್ಲ ಈಸ್ಕೊಳಕ್ಕೆ ನೋಡ್ತಾ ಇದ್ದವು. ಎಷ್ಟು ಚೆನ್ನಾಗಿ ಎದ್ದು ನಿಂತ್ಕೊಂಡು ಕೇಳ್ತಿದ್ವು ಅಂದರೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ವು. ಬಟ್ ಅಲ್ಲಿ ಆ ಥರ ಕೊಡಬಾರ್ದು, ಯಾಕಂದರೆ ಅವು ಮಧ್ಯೆ ಗಾಡೀಲಿ ಸಿಗಾಕೊಂಡ್ರೆ ಹಾಗೂ ಕೂಡ ಜೀವಹಾನಿ ಮಾಡ್ತಾರೆ ಅಂತ ಹೇಳಿ ಪೊಲೀಸರು ಕೂಡ ತುಂಬ ಓಡಾಡ್ತಾ ಇದ್ರು. ನಾವು ಕೂಡ ಕೋತಿಗೆ ಕೊಡಬೇಕು ಅಂತ ಹೇಳಿ ಹಣ್ಣು, ಬಿಸ್ಕೆಟ್ಸು ಹಾಗೆ ಕಡಲೆಕಾಯಿ ಬೀಜ ಇದಿಷ್ಟು ತೊಗೊಂಡಿದ್ವಿ.
ಅದನ್ನು ನಾವು ರೂಮ್ ಹತ್ರ ಹಾಕೋಣ ಅಂತ ಹೇಳಿ ತೊಗೊಂಡು ಹೋಗಿದ್ವಿ. ಬಟ್ ರೋಡಲ್ಲೆಲ್ಲೂ ನಾವು ಹಾಕಲಿಲ್ಲ. ಸೊ ಅಲ್ಲೆಲ್ಲ ಬೋರ್ಡಲ್ಲೂ ಕೂಡ ಹಾಕಿದ್ರು, ಅಲ್ಲೆಲ್ಲ ಮಧ್ಯ ರೋಡಲ್ಲೆಲ್ಲ ಹಾಕಬಾರ್ದು ಅಂತ. ಸುಮಾರು ಜನ ಅಲ್ಲೆಲ್ಲ ಕೊಡ್ತಾಯಿದ್ರು. ದಯವಿಟ್ಟು ಆ ರೀತಿಯಾಗಿ ಕೊಡಬೇಡಿ. ಸುಮಾರು ಕೋತಿಗಳು ಆ ರೀತಿಯಾಗಿ ವೆಹಿಕಲ್ಗೆ ಸಿಗಾಕೊಂಡು ಸತ್ತೋಗಿದ್ದಾವೆ. ಸೊ ಅದಕ್ಕೆ ಆ ರೀತಿಯಾಗಿ ಕೊಡಬಾರ್ದು ಯಾರು ಕೂಡ. ಒಂದು ಸೈಡಲ್ಲಿ ಅಲ್ಲೆಲ್ಲಾದರೂ ಸೈಡಲ್ಲಿ ಹಾಕಿದ್ರೆ ಅವೇ ಎತ್ಕೊಂಡು ತಿಂತವೆ. ಅಲ್ಲೆಲ್ಲಾದ್ರೂ ಸೈಡಲ್ಲಿ ರೋಡಲ್ಲಿ ಹಾಕಿದ್ರೆ ಅಂದರೆ ರೋಡಿಂದ ಪಕ್ಕಕ್ಕೆ ಹಾಕಿದ್ರೆ ಅಲ್ಲಿ ಸೈಡಲ್ಲಿ ಎತ್ಕೊಂಡು ತಿಂತವೆ. ಮಧ್ಯ ರೋಡಲ್ಲಿ ಯಾರು ಕೊಡಬಾರ್ದು. ಅವಕ್ಕೆ ಅದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ಸುಮಾರು ಕೋತಿಗಳು ನಾವು ಮಧ್ಯ ರೋಡಲ್ಲಿ ಹೋಗ್ತಾ ಇರ್ಬೇಕು, ಎಗ್ರಿ ನೋಡ್ತಾ ಇದ್ದೀವಿ, ಇವ್ರು ಏನಾದ್ರು ನಮಗೆ ಕೊಡ್ತಾರೇನೋ ಅಂತ ಪಾಪ ಅನ್ಸುತ್ತೆ. ಅವನ್ನೆಲ್ಲ ನೋಡಿದಾಗ ಸೈಡಲ್ಲಿ ಹಾಕಿದ್ರೆ ಅವು ಎತ್ಕೊಂಡು ತಿಂತವೆ. ಸೊ ನಾವು ಅದಕ್ಕೆ ಇಲ್ಲೆಲ್ಲೂ ಹಾಕೋದು ಬೇಡ, ರೂಮ್ ಮಾಡ್ಕೊಂಡಾಗ ಅಲ್ಲಿ ಹಾಕೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ನಾವು ಇಲ್ಲೆಲ್ಲೂ ಹಾಕಲಿಲ್ಲ. ಫಸ್ಟ್ ನಾವು ತಾಳ್ಬೆಟ್ಟಲ್ಲೇ ಹಾಕ್ತಿದ್ದಿದ್ದು. ಇಲ್ಲ ಈಗ ಇಲ್ಲಿ ಬೇಡ, ರೂಮ್ ಹತ್ರ ಬರ್ತಾವಲ್ಲ ಅಲ್ಲೂ ಕೂಡ ಹಾಕೋಣ ಅಂತೇಳಿ ಅಲ್ಲಿಗೆ ತೊಗೊಂಡೋದ್ವಿ. ಫೈನಲ್ ಆಗಿ ತಾಳ್ಬೆಟ್ಟ ತಲುಪಿದ್ವಿ. ತಾಳ್ಬೆಟ್ಟ ತಲುಪಿದ್ರೆ ಅರ್ಧ ಬೆಟ್ಟ ಹತ್ತಂಗೆ ಲೆಕ್ಕ. ಸೊ ತಾಳ್ಬೆಟ್ಟದ ಹತ್ರ ಬಂದು ಅಲ್ಲಿ ಧೂಪ ಹಾಕಿ ಮಹದೇಶ್ವರಂಗೆ ಕೈ ಮುಗಿದು ಇಲ್ಲಿಂದ ಸುಸೂತ್ರವಾಗಿ ನಮ್ಮನ್ನ ನಿನ್ನ ಹತ್ರ ಕರ್ಕೊಳಪ್ಪ ಅಂತ ಹೇಳಿ 7 ಬೆಟ್ಟ ದಾಟಿ 7 ಬೆಟ್ಟ ಇಳಿದು ಹೋಗ್ಬೇಕಲ್ವಾ. ಸೊ ಮಾದಪ್ಪಂಗೆ ಇಲ್ಲಿಂದನೇ ಒಂದು ಧೂಪ ಹಾಕಿ ಕೈ ಮುಗ್ದು ಹೋಗೋಣ ಅಂತ ಹೇಳಿ ಸ್ಟಾಪ್ ಕೊಟ್ವಿ. ಎಲ್ಲರೂ ಸ್ಟಾಪ್ ಕೊಟ್ಟೆ ಹೋಗಿ ಇಲ್ಲಿಂದ ಧೂಪ ಹಾಕಿ ಇಲ್ಲಿಂದ ಬೇಡ್ಕೊಂಡೇ ಹೋಗೋದಲ್ವಾ. ಸೊ ನಾವು ಹಂಗೆ ಎಲ್ಲ ಸ್ಟಾಪ್ ಕೊಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಎಲ್ಲರೂ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಸ್ವಲ್ಪ ಟೀ ಯಾರು ಕುಡಿಬೇಕು ಅವರೆಲ್ಲ ಕುಡ್ಕೊಳ್ಳೋಣ ಅಂತ ಹೇಳಿ ಹೇಳಿದ್ವಿ. ಮುನ್ನ ಲಡ್ಡು 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 ಬನ್ನಿ ಪೂಜೆ ಮಾಡೋ ನಾವು ಮಲ್ಕೋಬೇಡ ತೋರ್ಬೇಕಾಯ್ತು ಇದು ಸರ್ ವಡೆ ಎಷ್ಟು ತಗಲಿ ವಡೆ ಎಷ್ಟು ಸರ್ ಕುಡಿಸ್ತೀಯ ಪಾಪಗೆ ಒಳಗಡೆ ಮಾತಾಡ್ರ ತಾಳ್ಬೆಟ್ಟದಿಂದ ಎಲ್ಲ ಕೈ ಮುಗಿಸ್ಕೊಂಡು ಹತ್ತಿದ್ವಿ. ಶರತ್ ಅವರು ಹಾಗೆ ಜಶ್ವಿತ್ ಅವರಿಬ್ರು ಗೆ ಮಾದಪ್ಪ ಅಂತ ಹೇಳಿ ಕೂಗಿದ್ರು ಜೋರಾಗಿ. ನಾವು ಕೂಡ ಅವ್ರ ಜೊತೆಗೆ ಕೂಗಿದ್ವಿ. ಇಲ್ಲಿಂದ ನಾವು ಮಹದೇಶ್ವರನ ಹಾಡನ್ನ ಹಾಕೊಂಡು ಹೋಗ್ತೀವಿ.
ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ ಅಂತ ಅನಿಸುತ್ತೆ. ನಾವು ಮಾತ್ರ ಯಾವಾಗಲೂ ಬೆಟ್ಟಕ್ಕೆ ಹೋದಾಗ ತಾಳ್ಬೆಟ್ಟದಿಂದ ಮಾದೇಶ್ವರನ ಹಾಡು ಅದು ಬೆಟ್ಟದ ತನಕ ಹೋಗೋ ತನಕನೂ ಹಾಕೊಂಡು ಹೋಗ್ತೀವಿ. ಸೊ ಹಾಗೆಲ್ಲ ಹಾಡು ಹಾಕ್ಕೊಂಡು ಕೇಳಿಕೊಂಡು ಹೊರಟ್ವಿ. ನನಗೆ ಇದ್ರದ್ದು ಸುತ್ತ ಗ್ರೀನರಿ ನೋಡೋದು ಅಂದರೆ ತುಂಬಾ ಇಷ್ಟ. ಸೊ ಇವರೆಲ್ಲ ಆಟಾಡ್ತಾಯಿದ್ರು, ಲಡ್ಡು ಮುನ್ನ ಎಲ್ಲ ಆಟಾಡ್ತಾಯಿದ್ರು. ಅದಕ್ಕೆ ಅಮ್ಮ ನಗ್ತಾಯಿದ್ರು, ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಲಡ್ಡು ತಲೆಯಲ್ಲಿ ಕೂದಲು ಹಿಂಗೆ ಕೂದಲು ದೇವ್ರಿಗೆ ಕೊಟ್ಬಿಡ್ತಾನೆ ಲಡ್ಡು ಅಂತೇಳಿ ಅವ್ರು ನಗ್ತಾಯಿದ್ರು ಲಡ್ಡುಗೆ ಹೇಳ್ಕೊಂಡು. ನಮ್ಮ ಮುನ್ನೂ ಅವನು ಎದ್ದು ಆಟಾಡ್ತಾ ಇದ್ದ. ಅವನು ನೋಡ್ತಾ ಇದ್ದೆ ಏನು ಮಾಡ್ತಾವ್ರೆ ಇವರು ಅಂತ. ಅವ್ನು ನಿದ್ದೆ ಬರ್ತಾಯಿತ್ತು ಕೂಡ, ಅವ್ನು ನಿದ್ದೆ ಬರ್ತಾ ನೋಡ್ತಾ ಇದ್ದ. ಸುತ್ತ ಅವ್ನಿಗೂ ಹೊಸ ಜಾಗ ಅಲ್ಲ ಈ ರೀತಿಯಾಗಿ ಬಂದಿರೋದು, ಅವನು ಕೂಡ ಕುತ್ಕೊಂಡು ನೋಡ್ತಾ ಇದ್ದ. ಜಸ್ಟ್ ಅಲ್ಲೆಲ್ಲ ಟರ್ನ್ಸ್ ಬರುತ್ತಲ್ಲ ಅದನ್ನೆಲ್ಲ ಕುತ್ಕೊಂಡು ನೋಡ್ತಾ ಇದ್ದ. ಚಿಕ್ಕಪ್ಪ ಹೆಂಗೆ ಓಡಿಸ್ತೀಯ ನೀನು ಅಂತ ಹೇಳಿ ಅವ್ರು ಚಿಕ್ಕಪ್ಪನ ಕೇಳ್ತಾ ಇದ್ದ ಜಸ್ವಿತ್. ಸೊ ಇದೊಂಥರ ನಮಗೆ ಮೆಮೊರಿಯಲ್ಲಿ ಜಾಸ್ತಿ ಇರುತ್ತೆ, ಯಾಕಂದರೆ ಎಲ್ರಿಗೂ ಇಷ್ಟವಾದ ದೇವರು ಮಾದಪ್ಪ ನಮ್ಮ ಮನೆಯಲ್ಲಿ. ಸೊ ತುಂಬ ಅಂದರೆ ತುಂಬ, ನಾನಂತೂ ತುಂಬ ಇಷ್ಟಪಡ್ತೀನಿ ಮಾದೇಶ್ವರನ, ತುಂಬ ನಂಬಿಕೆ ನನಗೆ ಮಾದಪ್ಪನ ಮೇಲೆ. ಸೊ ನಾನು ಏನೇ ಕೇಳ್ಕೊಳ್ಳೋದಿದ್ರು ಫಸ್ಟ್ ಕೇಳ್ಕೊಳ್ಳೋದೇ ಮಾದಪ್ಪ. ಸೊ ನನಗೆ ಏನೋ ಒಂಥರ ಈ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಅವರು ಹೇಳ್ತಾ ಇದ್ರು, ನಾನು ಅದು ಇದು ವಿಡಿಯೋ ಮಾಡೋ ಬದಲು ಈ ಕರ್ಸ್ ಹತ್ತಿಸ್ತೀನಲ್ಲ ಅದನ್ನು ವಿಡಿಯೋ ಮಾಡು ಅಂತ ಹೇಳಿ ಶರತ್ ಅವ್ರು ಹೇಳ್ತಾ ಇದ್ರು. ಸೊ ಆಯಿತು ಮಾಡ್ತೀನಿ ಅಂತೇಳಿ ಅದನ್ನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕಲ್ವಾ. ಸೊ ಅದು ಓಡಿಸೋರ್ಗಂತೂ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಅಲ್ಲಿ ಸಡನ್ನಾಗಿ ವೆಹಿಕಲ್ ಎಲ್ಲ ಬಂದ್ಬಿಡೋದು, ಬಸ್ ಬರೋದು ಬಿಡೋದು ತುಂಬ ಭಯ ಆಗ್ತಾಯಿತ್ತು ನಮಗೆ. ಅದು ಹತ್ರನೇ ಬಂದ್ಬಿಡ್ತಿತ್ತೇನೋ ಅಂತ ಹೇಳಿ ನಾನು ಅಕ್ಕ ಇಬ್ಬರು ಎದುರ್ಕೊಂತಿದ್ವಿ. ಸೊ ನಾವು ಅಂದರೆ ಫ್ಯಾಮಿಲಿ ಎಲ್ಲ ಜೊತೆಗೆ ಹೋಗಿದ್ದಾಗ ಮದುವೆಗೂ ಮುಂಚೆ ನಾವು ಟಿಲಿ ಯಾವ ರೀತಿಯಾಗಿ ಹೋಗಿರೋದು, ಕಾರಲ್ಲಿ ಇದೊಂದು ಸೆಕೆಂಡ್ ಟೈಮ್ ಏನೋ ಹೋಗ್ತಾ ಇರೋದು. ನಾವು ಫ್ಯಾಮಿಲಿ ಹೋಗಿದ್ವಿ, ಇದು 2ನೇ ಸಲ. ಬಟ್ ಅದು ಬರೋ ಫೋರ್ಸಿಗೆ ಭಯನೇ ಆಗೋದು. ಶರತ್ ಅವ್ರು ಹೆಂಗೆ ಓಡಿಸ್ತಿದ್ರು ಅದಂತೂ ಗೊತ್ತಿಲ್ಲ. ಅವರು ಕರ್ಸ್ ಎಲ್ಲ ಹತ್ಸೋದೆಲ್ಲ ಚೆನ್ನಾಗಿ ಹತ್ತಿಸ್ತಾಯಿದ್ರು. ಸೊ ನಮ್ಮ ಜಸ್ವಿತ್ಗೆ ಅದು ಖುಷಿ, ಹಿಂಗೆಲ್ಲ ಹೋಗುತ್ತಾ ಅಂತ ಹೇಳಿ. ಅದು ಬಂದು ಹಾವಿನ ದಾರಿ ಅಂತ ಹೇಳ್ತಾರಲ್ಲ, ಹಾವು ದಾರಿ ಮಾಡಿರೋದು. ಅದಕ್ಕೆ ಮಾದಪ್ಪನ ಬೆಟ್ಟಕ್ಕೆ ಹೋಗೋಕ್ಕೆ ಸರ್ಪದ ದಾರಿ ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಅದು ತುಂಬ ಖರ್ಚಿತ್ತು. ಸೊ ಅದನ್ನೆಲ್ಲ ಹತ್ಕೊಂಡು ಅದು ಇಳಿಬೇಕಾದ್ರೆ ನಮಗೆ ಮಾದಪ್ಪಂದು ಅಂದರೆ ಸ್ಟ್ಯಾಚ್ಯೂ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದು ನನಗೆ ಕಾಣಿಸ್ತಿಲ್ಲ, ನಮ್ಮ ಮನೇಲಿ ಎಲ್ರಿಗೂ ಕಾಣಿಸ್ತಾ ಇದೆ. ನನಗೆ ಎಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ನಗ್ತಾಯಿದ್ರು, ನಿನಗೆ ಕಾಣಿಸ್ತಿಲ್ವ, ನಮಗೆ ಕಾಣಿಸ್ತಿದೆ ಅಂತ ಹೇಳಿ. ಆಮೇಲೆ ನನಗೆ ಸ್ವಲ್ಪ ಡೌನ್ ಇಳ್ದಾದ್ಮೇಲಿಂದ ನನಗೆ ಕಾಣಿಸ್ತು ಸ್ಟ್ಯಾಚ್ಯೂ ಅಲ್ಲಿದೆ ಅಂತ ಹೇಳಿ. ಯಾವಾಗ ಕನ್ಫರ್ಮ್ ಆಗಿ ನೋಡಿದೆ ನಾನು. ಎಲ್ಲ ನಗ್ತಿದ್ರು ನನ್ನ ಆಡ್ಕೊಂಡು, ಅಲ್ಲೇ ಕಾಣಿಸ್ತಾ ಇತ್ತಲ್ಲ ನೋಡು ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅರ್ಧ ಮಾದಪ್ಪನ ಬೆಟ್ಟ ಇಳಿದು ಬಂದು ಇನ್ನೊಂದು ಸ್ವಲ್ಪನೇ ದೂರ ಇದ್ದಿದ್ದು ಮಾದಪ್ಪನ ಬೆಟ್ಟಕ್ಕೆ ಹೋಗೋದಕ್ಕೆ. ಸೊ ಇಳಿದು ಹೋಗಿ ಫಸ್ಟ್ ದರ್ಶನ ಮಾಡಬೇಕಾಗಿತ್ತು ನಾವು, ದರ್ಶನ ಆಗಲಿಲ್ಲ. ಸೊ ಲೇಟ್ ಆಗಿತ್ತು, ನಾವು ಬೆಳಗ್ಗೆ ಬಿಟ್ಟಾಗ 10:30 ಆಗಿತ್ತು. ಅದಾದಮೇಲಿಂದ ನಾವು ಅಲ್ಲಿ ಹೋಗೋ ತನಕನೇ 4:15 ಹತ್ತತ್ರ ಆಯಿತು. ಸೊ ತುಂಬಾ ಲೇಟ್ ಆಗೋಯ್ತು ನಾವು ಹೋಗೋ ತನಕನೇ. ಸೊ ಇನ್ನು ಲಡ್ಡುಗೆ ಮುಡಿಯೆಲ್ಲ ಕೊಡಬೇಕಾಗಿತ್ತಲ್ಲ, ಸೊ ಲೇಟ್ ಆಗುತ್ತೆ. ದರ್ಶನಕ್ಕೆ ಮುಡಿಯೆಲ್ಲ ಕೊಟ್ಟು ಅದಾದ್ಮೇಲಿಂದ ಹೋಗಬೇಕಾಗಿರೋದಲ್ಲ, ಡೈರೆಕ್ಟ್ ದರ್ಶನನೇ ಹೋಗಂಗಿಲ್ವಲ್ಲ ಅಂತೇಳಿ ಅವನು ಮುಡಿ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೊರಡ್ವಿ. ನೋಡಿ ಇಲ್ಲಿಂದ ಏನು ಸಖತ್ತಾಗಿ ಕಾಣ್ತಿದೆ. ಎಷ್ಟಿದು ಅಂತ ಕೇಳ್ಕೊಂಡು ಮಾದಪ್ಪನ ಹೋಗೋಣ ಬನ್ನಿ. ಈಗ ಮುಡಿಯೆಲ್ಲ ಆದ್ಮೇಲೆ ಸ್ನಾನ ಮಾಡಿಸ್ಬಿಟ್ಟು ಬಿಸಿನೀರು ತಗೊಂಡು ಹೋಗ್ಬಿಟ್ಟು ಬಂದ್ಬಿಡೋಣ. ಅಂತೂ ತಲುಪಿದ್ವಿ. ಫಸ್ಟು ರೂಮ್ ಮಾಡ್ಕೊಬಿಡೋಣ ಅಂತೇಳಿ ಹೋದ್ವಿ. ರೂಮ್ ಮಾಡೋದಕ್ಕೆ ಇಲ್ಲ ಅಂದರೂ 1 ಅವರ್ ತೊಗೊಂಡ್ವಿ. 4:15 ಹೋದ್ರು, 5:15 ರೂಮ್ ಮಾಡಿದ್ವಿ. ಫಸ್ಟೇ ಬುಕ್ ಮಾಡ್ಕೊಂಡು ಬರಬೇಕಾಗಿತ್ತಂತೆ, ನಮಗೆ ಅದು ಗೊತ್ತಿರಲಿಲ್ಲ. ಸೊ ಇಲ್ಲೇ ಬಂದು ಫಸ್ಟೆಲ್ಲ ಬಂದು ಸಿಕ್ತಿತ್ತು ಅಂತ ಹೇಳ್ತಿದ್ರು ಅಮ್ಮ. ಮಮ್ಮಿ ಯಾವ ಮಮ್ಮಿ? ಮಮ್ಮಿ ಯಾವ ಮಾಮಿ? ಮಾದಪ್ಪ ಏನಕ್ಕೆ ಬಂದಿದ್ದೀವಿ? ನಿನ್ ಬೋಳ ಮಾಡ್ಸಕ್ಕೆ ಮಾಮಿ ಮಾಡಿಸ್ಬೇಕು. ಬೋಳ ಮಾಡಿಸ್ಬೇಕು. ಕೊಡ್ತೀಯಾ? ಜಾಣ. ಇಲ್ಲೇ ಟೈಮ್ ಹೊಟ್ಟೋಯ್ತು. ನಾವು ಮುಡಿ ಕೊಡೋದು ಯಾವಾಗ ದೇವ್ರ ದರ್ಶನ ಮಾಡೋದು, ಚಿನ್ನತೇರು ಎಳಿಸೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಮೇನ್ ಚಿನ್ನತೇರು ಕೂಡ ಎಳಿಸ್ಬೇಕಾಗಿತ್ತು ನಾವು. ಶರತ್ ಅವರು ಹಾಗೆ ಮತ್ತು ಭಾವ ಇಬ್ಬರು ಹರ್ಸ್ಕೊಂಡಿದ್ರಂತೆ, ಅಮ್ಮ ಹುಷಾರು ತಪ್ಪಿದಾಗ ಎಳಿಸ್ತೀವಿ ಅಂತ ಹೇಳಿ. ಸೊ ಅದಾದ್ಮೇಲಿಂದ ರೂಮ್ ಕೊನೆಗೂ ಸಿಕ್ತು. ಸೊ ರೂಮ್ಗೆಲ್ಲ ಚೆಕ್-ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಒಂದು 5-10 ನಿಮಿಷ ರೆಸ್ಟ್ ಮಾಡಿ ಆಮೇಲಿಂದ ಲಡ್ಡುನ ಮುಡಿ ಕೊಡೋದಕ್ಕೆ ಕರ್ಕೊಂಡು ಹೋದ್ವಿ.
ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಪಾರ್ಟ್ 2ನ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.